ಸ್ನೇಹದೀಪ ಅಂಧ ಮತ್ತು ಅಂಗವಿಕಲರ ಸಂಸ್ಥೆಯು ಬೆಂಗಳೂರಿನಲ್ಲಿ ಜನವರಿ 10 ಶನಿವಾರ ಅಂಧ ಮಕ್ಕಳಿಗಾಗಿ ರಾಜ್ಯ ಮಟ್ಟದ ಕಲೆ ಮತ್ತು ಸಾಂಸ್ಕೃತಿಕ ಉತ್ಸವ 2026 ಅನ್ನು ಆಯೋಜಿಸಿತ್ತು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಉಪಸ್ಥಿತರಿದ್ದರು. ಸ್ನೇಹದೀಪ ಅಂಧ ಮತ್ತು ಅಂಗವಿಕಲರ ಸಂಸ್ಥೆಯು 3 ಅಂಧ ವ್ಯಕ್ತಿಗಳಿಂದ ಸ್ಥಾಪಿಸಲ್ಪಟ್ಟ ಲಾಭರಹಿತ ಸಂಸ್ಥೆಯಾಗಿದೆ. ಮೂವರು ಡಾ. ಪಾಲ್ ಮುದ್ದಾ, ಕೆ.ಜಿ. ಮೋಹನ್ ಮತ್ತು ಶ್ರೀಮನ್ ನಾರಾಯಣ್ ಕರ್ಕೆಯ ಅಂಧರಾಗಿದ್ದು ಕಳೆದ 26 ವರ್ಷಗಳಿಂದ ಅಂಧರು ಮತ್ತು ಅಂಗವಿಕಲರಿಗಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ಸಂಸ್ಥೆಯು ಲಾಭರಹಿತವಲ್ಲದ ಸಂಸ್ಥೆ ಆದ್ದರಿಂದ ಇದು ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡು ಇಲ್ಲಿ ದಾಖಲಾದ ಅಂಧ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ರಾಥಮಿಕ ಶಿಕ್ಷಣ, ಊಟ, ವಸತಿ, ವೈದ್ಯಕೀಯ, ಸಾರಿಗೆ, SSLC, ದ್ವಿತೀಯ PUC ಮತ್ತು ಪದವಿ ಪೂರ್ಣಗೊಳಿಸಿರುವ ಅಂಧ ವಿಶೇಷಚೇತನರಿಗೆ ಉಚಿತವಾಗಿ ಕಂಪ್ಯೂಟರ್ ತರಬೇತಿ, ಕಂಪ್ಯೂಟರ್ ಶಿಕ್ಷಣ, ಆಂಗ್ಲ ಭಾಷಾ ಕಲಿಕೆ, ಕ್ರೀಡೆ, ಸಂಗೀತ, ನಾಟಕ ಮತ್ತು ನಮ್ಮ ಸಂಸ್ಥೆಯಲ್ಲಿ ಸ್ಪೋಕನ್ ಇಂಗ್ಲಿಷ್, ವ್ಯಕ್ತಿತ್ವ ವಿಕಸನ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ತರಬೇತಿ ಮುಗಿದ ನಂತರ ಸರ್ಕಾರ ಮತ್ತು ಸರ್ಕಾರೇತರ ಜೀವನ ಕೌಶಲ್ಯಗಳನ್ನು ಕಲಿಸಲಾಗುತ್ತದೆ. ತರಬೇತಿ ಪೂರ್ಣಗೊಂಡ ನಂತರ ಸರ್ಕಾರ ಮತ್ತು ಸರ್ಕಾರೇತರ ಉದ್ಯೋಗಗಳನ್ನು ಪಡೆಯಲು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುತ್ತದೆ. ಈ ಸಂಸ್ಥೆಯ ಪರವಾಗಿ ಅಂಧ ಮಕ್ಕಳಿಗಾಗಿ ರಾಜ್ಯಮಟ್ಟದ ಕಲೆ ಮತ್ತು ಸಾಂಸ್ಕೃತಿಕ ಉತ್ಸವ ಪ್ರತಿಭಾನ್ವೇಷಣೆ ವ್ಯವಕಲನ 2026 ಅನ್ನು ಜನವರಿ 10 ಶನಿವಾರ ಬೆಂಗಳೂರಿನ ಮಲ್ಲೇಶ್ವರನ 19ನೇ ಕ್ರಾಸ್ನಲ್ಲಿರುವ BWSSB ರಾಜಭವನದಲ್ಲಿ ನಡೆಯಿತು. ಇದರಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಪಾಲ್ ಮುದ್ದಾ ಮತ್ತು ಇತರರು ನಡೆಸುತ್ತಿರುವ ಸ್ನೇಹದೀಪ ಅಂಧ ಮತ್ತು ಅಂಗವಿಕಲ ಸಂಸ್ಥೆಯು ರಾಜ್ಯ ಮಟ್ಟದಲ್ಲಿ ಅಂಧ ಮತ್ತು ಅಂಗವಿಕಲ ಮಕ್ಕಳ ಪ್ರಗತಿಗಾಗಿ ಅತ್ಯುತ್ತಮ ಕೆಲಸ ಮಾಡುತ್ತಿದೆ. ಆ ಸಂಸ್ಥೆಯ ಪರವಾಗಿ ಅಂಗವಿಕಲ ಬಾಲಕ ಮತ್ತು ಬಾಲಕಿಯರಿಗಾಗಿ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮತ್ತು ಅದರಲ್ಲಿ ಭಾಗವಹಿಸಲು ನನಗೂ ಆಹ್ವಾನ ನೀಡಲಾಗಿದೆ. ಇದರಲ್ಲಿ ಭಾಗವಹಿಸಿದ್ದು ನನಗೆ ಸಂತೋಷವಾಗಿದೆ. ಇತ್ತೀಚೆಗೆ ಸರ್ಕಾರವು ಅಂಗವಿಕಲರಿಗಾಗಿ ಮಸೂದೆಯನ್ನು ತರಲು ಯೋಜಿಸಿದೆ. ಅದರಲ್ಲಿ ಅಂಗವಿಕಲರಿಗೆ ಶಾಲೆಗಳು ಮತ್ತು ಉದ್ಯೋಗಗಳಲ್ಲಿ 5% ಮೀಸಲಿಡಲು ನಾವು ನಿರ್ಧರಿಸಿದ್ದೇವೆ. ಎಲ್ಲರೂ ಇದನ್ನು ಬೆಂಬಲಿಸಬೇಕೆಂದು ನಾನು ವಿನಂತಿಸುತ್ತೇನೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಟೇಟ್ ಲೆವೆಲ್ ಕಲ್ಚರಲ್ ಪ್ರೋಗ್ರಾಮ್ ಆ ಒಂದು ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಕರ್ನಾಟಕದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲರೂ ತಾವಲ್ಲಿ ಭಾಗಿಯಾಗಿದ್ದೀರಾ. ಪ್ರತಿಭಾ ಪುರಸ್ಕಾರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳು ಇವತ್ತು ಹಾಗೂ ನಾಳೆ ಈ ಒಂದು ಸಂಸ್ಥೆಯ ಸ್ನೇಹಜೀಯ ಸಂಸ್ಥೆಯ ಫೌಂಡರ್ ಆಗಿರ್ತಕ್ಕಂಥ ಪೌಲ್ ಅವರು ನನಗೆ ಹಲವಾರು ಸಲ ಭೇಟಿಯಾಗಿದ್ದು ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನನಗೆ ಆಹ್ವಾನ ನೀಡಿದ ಸಂದರ್ಭದಲ್ಲಿ ನಾನು ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿ ತಮಗೆ ಕೃತಜ್ಞತೆ ಸಲ್ಲಿಸಬೇಕು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ಪ್ರಿಯದರ್ಶಿನಿ ಅವರು ನನಗೆ ಮೊದಲನೇ ಬಾರಿಗೆ ಭೇಟಿಯಾಗ್ತಕ್ಕಂಥದ್ದು. ಅವರು ಕನ್ನಡದವರೇ, ಬೇರೆ ಬೇರೆ ಭಾಷೆಗಳಲ್ಲಿ ಇಡೀ ಭಾರತ ದೇಶದ ಉದ್ದಗಲಕ್ಕೂ ಎಲ್ಲ ರೀತಿಯ ಹಾಡುಗಳನ್ನ ಅವರು ಹಾಡಿದ್ದಾರೆ. ಇವತ್ತು ಈ ಒಂದು ವೇದಿಕೆ ಮೇಲೆ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಕೂಡ ನಾನು ಸ್ವಾಗತ ಮಾಡಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕ ಅವರೇ, ಪವನ್ ಅವರೇ, ವಿಶೇಷವಾಗಿ ಈ ಫೌಂಡೇಶನ್ ಉಸ್ತುವಾರಿಯನ್ನು ವಹಿಸತಕ್ಕಂಥ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನ ಟಾರ್ಚ್ ಬೇರರ್ ಆಗಿ ವಹಿಸತಕ್ಕಂಥ ಕಂಗಂ ಪೌಲ್ ಅವರೇ, ಅನೀಶ್ ಅವರೇ, ನೀಲಾ ಅವರೇ, ಮೋಹನ್ ಅವರೇ, ಸೂರ್ಯವಂಶಿ ಅವರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ, ಅಕ್ಕ ತಂಗಿಯರೇ, ಹಿರಿಯರಾದ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಎಷ್ಟೋ ಈ ಜಗತ್ತಿನಲ್ಲಿ ಜನರಿಗೆ ಕಣ್ಣಿದೆ. ನಾವು ಡಿಸೆಬಿಲಿಟಿ ಬಗ್ಗೆ ಬಹಳ ಮಾತನಾಡ್ತೀವಿ. ಐ ಆಲ್ವೇಸ್ ಫೀಲ್ disability is not an inability. The people who are disabled, I don't try to call them as disabled. I feel they are most determined people in the world. Our determination
ಯಾರು ವಿರೋಧದ ವೈಯಕ್ತಿಕ ಅಭಿಪ್ರಾಯ. ಕನಸು ಕಾಣಲಿಕ್ಕೆ ಕಣ್ಣು ಬೇಕಾಗಲ್ಲ, ಬೆಳಕನ್ನು ನೋಡಲಿಕ್ಕೆ ಕಣ್ಣು ಬೇಕಾದ್ರೆ ಟು ಫೀಲ್ ದ ಲೈಟ್ ಯು ಕ್ಯಾನ್ ಗಿವ್ ಆನ್ ದ ಹಾರ್ಟ್. ಟು ಹ್ಯಾವ್ ಅ ವಿಷನ್ ಯು ವಿಲ್ ನಾಟ್ ಹ್ಯಾವ್ ಸೈಟ್. ದೇರ್ ಆರ್ ಸೋ ಮೆನಿ ಪೀಪಲ್ ಟುಡೇ ಇನ್ ದಿಸ್ ವರ್ಲ್ಡ್ ಹೂ ಆರ್ ಆಲ್ ನಮಗೆ ಸೈಟ್ ಚೆನ್ನಾಗಿದೆ ಆದರೆ ನಮಗೆ ವಿಷನ್ ಇಲ್ಲ. ಸೊ ಈ ಒಂದು ಮಾತಿನ ಅರ್ಥ ಏನಂತಂದ್ರೆ ಯು ಆರ್ ನೋವೇರ್. Don't consider yourself you don't have sight because your heart and mind are so beautiful. You have got a better vision ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಹಾಗಾಗಿ ನಾನು ಪ್ರಿಯದರ್ಶನ್ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಒಂದು ಮೋಸ್ಟ್ ಲಕ್ಕೇಸ್ಟ್ ರಾಷ್ಟ್ರ ಅಂತ. ಯಾಕಂದ್ರೆ ನಮಗೆ ಭಗವಂತ ಇಂಥವೆಲ್ಲ ಆಪರ್ಚುನಿಟಿ ಕೊಟ್ಟಿದ್ದಾನೆ. ಇವ್ರನ್ನ ನೋಡಿ ನಾವು ಕಲಿಬೇಕು. ಈಗ ನನ್ನ ಜೀವನ ಏನು ನನಗೆ ದೇವರು ಕೊಟ್ಟಿದ್ದಾನೆ ಅಥವಾ ನನಗೆ ಉಸುರಿದೆ ಅಲ್ಲಿವರೆಗೆ ನಾನು ಪ್ರಾಮಾಣಿಕವಾಗಿ ಬಡವರ ಪರವಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ನಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಪೌಲವರು ನಮಗೆ ಹೇಳಿದ್ದಾರೆ, ಅವರಿಗೊಂದು PDS ಸಿಕ್ಕಿದೆ, ಅಲ್ಲಿ ಸಹಾಯ ಮಾಡಬೇಕು, ಅದೊಂದು ಬಿಲ್ಡಿಂಗ್ ಕಟ್ಟಬೇಕಂತ ನಾವು ಹೇಳ್ತಾ ಇದ್ದೀವಿ. ಪೌಲರೇ ನನಗೆ ಅರ್ಜಿನೂ ಕೊಟ್ಟಿದ್ದೀರಿ. ನಾನು ಸರ್ಕಾರಕ್ಕೂ ಮಾತನಾಡ್ತೀನಿ, CSR ನಮ್ಮ ಫೌಂಡೇಶನ್ ಮುಖಾಂತರ ಬೇರೆ ಬೇರೆ CSR ಡೊನೇಷನ್ ತಂದು ತಮಗೆ ಎಷ್ಟಾಗುತ್ತೆ ಅಷ್ಟು ಅನುಕೂಲ ಆಗೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮೊನ್ನೆ ತಾನೇ ನಾವು ಪಬ್ಲಿಕ್ ನೋಟಿಫಿಕೇಶನ್ ಅಲ್ಲಿ ಫೈನಲ್ ಆಗಿದೆ. ಡಿಸೇಬಲ್ ಅಂತ ನಾವೇನು ಕರಿತೀವಿ ಅಥವಾ ಸ್ಪೆಷಲಿ ಚಾಲೆಂಜ್ ಅಂತ ನಾವೇನು ಕರಿತೀವಿ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಅಂಗವಿಕಲತೆ ಅಂತ ನಾವೇನು ಕರಿತೀವಿ, ಡಿಸಬಿಲಿಟಿ ಅಂತ ನಾವೇನು ಕರಿತೀವಿ, ಸ್ಪೆಷಲಿ ಏಬಲ್ಡ್ ಪೀಪಲ್ ಅಂತ ನಾವೇನು ಕರಿತೀವಿ, ಸುಮಾರು 35 ಲಕ್ಷ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲಿ -60 ಅಂತ ನಾವೇನು ಕರಿತೀವಿ ಬ್ಲೈಂಡಿಗೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 9 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಡಿಸೇಬಿಲಿಟಿ ಅಂದ್ರೆ ವಿಷನ್ಲೆಸ್ ಇರ್ತಕ್ಕಂಥವ್ರು ಇರ್ತಕ್ಕಂಥ ಮಾಹಿತಿ ನನ್ನಲ್ಲಿದೆ. ಸರ್ಕಾರದ ಒಂದು ಒತ್ತಡವನ್ನು ತರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಬಿಲ್ಲು ಕ್ಯಾಬಿನೆಟ್ ಬರ್ತಕ್ಕಂಥ ಸಾಧ್ಯತೆ ಇದೆ. 5% ಯಾರು ಡಿಸೇಬಿಲಿಟಿ ನಾವು ಕರಿತೀವಿ ಅವರಿಗೆ ಕಡ್ಡಾಯವಾಗಿ ಶಾಲೆಗಳಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕ ಶಾಲೆಗಳಲ್ಲಿ ಅವರಿಗೆ 5% ರಿಸರ್ವೇಶನ್ ಸಿಗಬೇಕು. ಅದ್ರ ಜೊತೆಗೆ ಎಲ್ಲಾ ಪ್ರೈವೇಟ್ ಉದ್ದಿಮೆದಾರರಿಂದ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಇಂಡಸ್ಟ್ರೀಸ್ ಇದ್ದಾವೆ, ಅವ್ರು ಅನುಗುಣವಾಗಿ ಅಂದ್ರೆ 50 ಜನ ಅವರು ಕೆಲಸಕ್ಕೆ ತಗೊಂಡಿದ್ರೆ 5% ಅಷ್ಟು ಅವರಿಗೆ ಈ ಡಿಸೇಬಲ್ಡ್ ಇರ್ತಕ್ಕಂಥ ಸ್ಪೆಷಲಿ ಚಾಲೆಂಜ್ ಇರ್ತಕ್ಕಂಥವ್ರಿಗೆ ಕೆಲಸ ಕೊಡಬೇಕಂತಕ್ಕಂಥ ಒಂದು ಕಾನೂನು ತರಲಿಕ್ಕೆ ಒಂದು ಪ್ರಯತ್ನ ನಡೀತಿದೆ. ಇದು ಪ್ರಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಿಗಬೇಕು ರಿಸರ್ವೇಶನ್ ಅಂತಕ್ಕಂಥದ್ದು ಒಂದು ಪ್ರಯತ್ನ ನಮ್ಮಿದೆ. ಈ ಸಂದರ್ಭಕ್ಕೆ ಹೇಳಿ ಇಚ್ಛೆ ಬಯಸ್ತೇನೆ. ನಾವೆಷ್ಟು ಕಾಲಾವಧಿ ಬದುಕಿರ್ತೀವಿ ಅಂತ ಇಂಪಾರ್ಟೆಂಟ್ ಅಲ್ಲ, ನಮಗೆ ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ನಾವು ಏನು ಹೆಚ್ಚೆ ಗುರುತನ್ನು ಬಿಟ್ಟು ಹೋಗ್ತೀವಿ, ವಾಟ್ ಇಸ್ ದಟ್ ವಿ ಡೂ ಫಾರ್ ಸೊಸೈಟಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಅದರಲ್ಲಿ ಇವತ್ತು ಪೌಲ್ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರೆ ನಾವು ಅವರಿಗೆ ಯಾವ ರೀತಿಯಲ್ಲಿ ನಾವು ಹೇಳಬೇಕು ಹೊಗಳಬೇಕಂತಕ್ಕಂಥದ್ದು ನನಗೆ ಮಾತಿಲ್ಲ. 1990 ದೇಶದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಒಂದು ಸಂಸ್ಥೆ 3 ಮಕ್ಕಳಿಂದ ಇವತ್ತು ಸುಮಾರು 2,000 ಮಕ್ಕಳವರೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮಕ್ಕಳಿಗೆ ಈ ರೀತಿಯಾದಂತ, ಯಾಕಂದ್ರೆ ಸಮಾಜದಲ್ಲಿ ಇವ್ರ ಬಗ್ಗೆ ನಾವು ಜಾಸ್ತಿ ಚಿಂತನೆ ಮಾಡೋದಿಲ್ಲ ಅಂತ ಒಂದು ಸಮಾಜನ ನಾವು ಸೃಷ್ಟಿ ಮಾಡಿದ್ದೀವಿ. ಅಂಥದ್ರಲ್ಲಿ ಪೌಲು ಅವ್ರ ಮಗಳು ನಾನು ಕೇಳ್ಪಟ್ಟೆ, ಅವಳು ಇಂಜಿನಿಯರ್ ಗ್ರಾಜುಯೇಟ್. ಇವತ್ತು ಅವರು ಇಂಥವ್ರ ಬಗ್ಗೆ ಕಾಳಜಿ ವಹಿಸಿ ಇಂಥ ಒಂದು ಜನರಿಗೆ ಸಮಾಜದಲ್ಲಿ ಮುಂದೆ ತರಲಿಕ್ಕೆ, ಸಹಾಯ ಮಾಡಲಿಕ್ಕೆ, ಅವ್ರ ಜೀವನ ರೂಪಿಸ್ಕೊಳ್ಳಿಕ್ಕೆ, ಬದುಕಲಿಕ್ಕೆ, ಒಳ್ಳೆ ಜೀವನ ಬದುಕಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಫೌಂಡೇಶನ್ ಅವರು ಬಹಳ ವರ್ಷ ನಡೆಸ್ತಾ ಇದ್ದಾರೆ. ನಿಜಕ್ಕೂ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. It's so difficult. People like us, we get so much of recognition today. It's a very unfortunate and a very sad situation. We are in such part of the world in such a situation today. People like you all are real heroes of the state and as this country. I truly feel that you are a real hero of this generation, Mr. Paul. You are doing a wonderful, phenomenal job. May God bless you. I would like to request you, ನಂದು ಒಂದು ಫೌಂಡೇಶನ್ ಇದೆ, ನನಗೂ ಈ ಸಂಸ್ಥೆಯ ಒಬ್ಬ ವಾಲಂಟಿಯರ್ ಆಗಿ ನನಗೆ
ರಿಜಿಸ್ಟರ್ ಮಾಡ್ಕೊಳ್ಳಿ, ನನಗೊಂದು ಅವಕಾಶ ಕೊಡಿ, ನಮ್ಮ ಫೌಂಡೇಶನ್ ಕೆಲಸ ಮಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಒಳ್ಳೆಯದಾಗಲಿ. ನನ್ನ ಕೈಗೆ ಏನಾಗುತ್ತೆ, ನಮ್ಮ ಸರ್ಕಾರ ಉಳಿಯಲಿ, ಕಾನೂನಾತ್ಮಕವಾಗಿ ಶಾಸನಬದ್ಧವಾಗಿ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಖಂಡಿತವಾಗಿ ಮಾಡ್ತೀವಿ. ಇಂಥ ಒಂದು ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನ ಅವರ ಜೀವನ ನಡೀಲಿಕ್ಕೆ ಒಂದು ಸಾರ್ಥಕತೆಯನ್ನ ನಮ್ಮ ಸರ್ಕಾರ, ನಾವು ಸಾರ್ವಜನಿಕರು ಎಲ್ಲರೂ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಇವತ್ತು ಒಂದು ಕಾರ್ಯಕ್ರಮಕ್ಕೆ ತಡವಾಗುತ್ತಿದ್ದೇನೆ. ಕ್ಷಮೆಯಲ್ಲಿ ಇದು ನಿಜಕ್ಕೂ ಮನಸ್ಸುಕೊಡ್ತಕ್ಕಂಥ ಕಾರ್ಯಕ್ರಮ, ಮಾನವತೆಗೆ ಮೆರೆದಿರ್ತಕ್ಕಂಥ ಕಾರ್ಯಕ್ರಮ, ಮಾನವ ಧರ್ಮನೇ ಶ್ರೇಷ್ಠ ಆಗ್ತಕ್ಕಂಥ ಬಸವಣ್ಣವರಾಗಿರಲಿ, ಬುದ್ಧವರಾಗಿರ್ತಕ್ಕಂಥ ಹೇಳತಕ್ಕಂಥ ನಿದರ್ಶನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕಂಡಿದ್ದೀನಿ. ಮಾನವ ಧರ್ಮಕ್ಕೆ ಒಳ್ಳೆಯದಾಗತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಪೌಲವರು ಫೌಂಡೇಶನ್ ಏನು ಮಾಡ್ತಾ ಇದ್ದಾರೆ, ನಿಜಕ್ಕೂ ಇದನ್ನ ಶ್ಲಾಘನೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಮನಸ್ಸಿನ ಮಾತನ್ನು ಮುಗಿಸ್ತೇವೆ. ಜೈ ಜೈ ಕನ್ನಡ. ಸ್ನೇಹ ದೀಪ ಟ್ರಸ್ಟ್ ಏನು ಡಿಸೇಬಲ್ಗೆ ಮಕ್ಕಳಿಗೆ ಈ ಥರದ ಕಾರ್ಯಕ್ರಮ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡೋದ್ರ ಜೊತೆಗೆ ಅವ್ರಿಗೆ ಓವರಾಲ್ ಸೆಲ್ಫ್ ಗ್ರೋತ್ಗೆ ಡೆವಲಪ್ಮೆಂಟ್ಗೆ ಭಾಳ ವರ್ಷದಿಂದ ಕೆಲಸ ಮಾಡ್ತದೆ, ಪೌಲ್ ಅವರು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮ ನನಗೆ ಇನ್ವೈಟ್ ಮಾಡಿದ್ರು, ಅತ್ಯಂತ ಖುಷಿಯಿಂದ ಬಂದಿದ್ದೇನೆ. ಅದ್ರ ಜೊತೆಗೆ ನಾವು ಮೊನ್ನೆ ನಮ್ಮ ಇಲಾಖೆಯಿಂದ ಒಂದು ಡಿಸೇಬಲ್ ಬಿಲ್ ತರಬೇಕನ್ನೋದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರಿಂದ ಭಾಳಷ್ಟು ಮಕ್ಕಳಿಗೆ ಯಾರು ಡಿಸೇಬಲ್ ಅಂತ ನಾವು ಹೇಳ್ತೀವಿ, ಡಿಸಬಿಲಿಟಿ ಅಂದರೆ ಎಲ್ಲ ಬಂತು, ಒಂದು ಫಿಸಿಕಲ್ ಡಿಸಬಿಲಿಟಿ ಇರ್ಬೋದು, ಏರಿಂಗ್ ಇರ್ಬೋದು, ಬ್ಲೈಂಡ್ ಇರ್ಬೋದು, ಅಂಥವರಿಗೆ 5% ರಿಸರ್ವೇಷನು ಶಾಲೆಗಳಲ್ಲಿ ಸಿಗಬೇಕು, 5% ರಿಸರ್ವೇಷನು ಈ ನಮ್ಮ ಪ್ರೈವೇಟ್ ಕಂಪ್ನೀಸ್ಗಳಲ್ಲಿ ಸಿಗಬೇಕು ಕೆಲಸಕ್ಕೆ ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಸ್ನೇಹದೀಪ ಅಂಗವಿಕಲರ ಸಂಸ್ಥೆ. ನಾವು ಸುಮಾರು ವರ್ಷಗಳಿಂದ, ಒಂದು 20 ವರ್ಷದಿಂದ ಅಂಗವಿಕಲರಿಗೆ ಉಚಿತವಾಗಿ ಎಜುಕೇಷನ್, ಜಾಬ್ ಓರಿಯೆಂಟೆಡ್ ಕಂಪ್ಯೂಟರ್ ಕೋರ್ಸಸ್ ಹಾಗೆ ಎಂಪ್ಲಾಯ್ಮೆಂಟ್ ಕೂಡ ಒದಗಿಸ್ತಾ ಬರ್ತಾ ಇದ್ವಿ. ಇದೆಲ್ಲ ನಾವು ಒಂದು ನಯಾ ಪೈಸಾ ತಗೊಳ್ದಲ್ಲೇ ಅವರಿಗೆ ಉಚಿತವಾಗಿ ನೀಡ್ತಾ ಬರ್ತಾ ಇದ್ದೀವಿ. ಸುಮಾರು 2,000 ಜನ ಮಕ್ಕಳಿಗೆ ನಾವು ಇದುವರೆಗೂ ಕಂಪ್ಯೂಟರ್ ಟ್ರೈನಿಂಗ್ ತರಬೇತಿ ಕೊಟ್ಟಿದ್ದೀವಿ. ಇವತ್ತು ನೀವು ಬರ್ತಿದ್ದೀರಲ್ಲ, ಇವತ್ತು ಈ ಜಾಗ ನಾವು ಒಂದು ಕನ್ನಡ ಕಲ್ಚರ್ ಆ್ಯಕ್ಟಿವಿಟೀಸ್ನ, ಸಿಂಗಿಂಗು, ಡ್ಯಾನ್ಸು, ಮ್ಯೂಸಿಕ್ಕು, ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆಯನ್ನು ಆರ್ಗನೈಸ್ ಮಾಡಿದ್ದೀವಿ. ಯಾಕಂದರೆ ನಮ್ಮಲ್ಲಿ ಅಂಧರಿಂದ ಒಂದು ಪ್ರತಿಭಾವನ್ನು ಗುರುತಿಸಿ ಅವರಿಂದ ಟ್ಯಾಲೆಂಟ್ನ ಆಚೆ ಕಡೆ ತರೋಕ್ಕೋಸ್ಕರ ನಾವೊಂದು ವೇದಿಕೆಯನ್ನು ಒದಗಿಸಿದ್ದೀವಿ. ಈ ಒಂದು ವೇದಿಕೆಯಿಂದ ಅಂಧ ಮಕ್ಕಳು ಅವರ ಒಂದು ಟ್ಯಾಲೆಂಟ್ಸ್ನ ನಮ್ಮ ಜನತೆಗೆ ನಮ್ಮ ಮೀಡಿಯಾ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಇದರಿಂದ ಅವ್ರಿಗೊಂದು ಉದ್ಯೋಗ ಅವಕಾಶವನ್ನು ನೀಡುತ್ತೆ. ಹಾಗೆ ಆರ್ಕೆಸ್ಟ್ರಾದಲ್ಲಿ ಕೂಡ ಅವರು ಭಾಗವಹಿಸ್ಬೋದು. ಹಾಗೆ ಅವ್ರಿಗೆ ಒಂದು ಮೋಟಿವೇಶನ್, ಒಂದು ಎನ್ಕರೇಜ್ ಮಾಡೋಕ್ಕೂ ಕೂಡ ಒಂದು ಸಹಾಯ ಮಾಡ್ತಿದೆ. ಈ ಸ್ನೇಹದೀಪ ಅಂಗವಿಕಲರ ಸಮಯಕ್ಕೆ ತಾವು ಯಾರಾದರೂ ಕೈ ಜೋಡಿಸಿ ಸಹಾಯ ಮಾಡಬೇಕಾದ್ರೆ ದಯವಿಟ್ಟು ಸಹಾಯ ಮಾಡಿ. ಈ ಒಂದು ಮೊಬೈಲನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನಮಗೆ ನೀವು ಸಹಾಯ ಮಾಡ್ಬೋದು. 9449021997 ಆ್ಯಂಡ್ ಮೈ ವೆಬ್ಸೈಟ್ ಈಸ್ snehadeep.org. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.